everyone fine. ಮಹಾರಾಷ್ಟ್ರದಲ್ಲಿ ಬಾಗಲಕೋಟೆ ಬಸ್ಗೆ ಮಸಿ ಬಳಿದಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಬಸ್ಸಿಗೆ ಅವರು, ಅವರ ಬಸ್ಸಿಗೆ ನಾವು ಮಸಿ ಬಳಿಯೋದ್ರಲ್ಲಿ ಅರ್ಥವಿಲ್ಲ. ಇದರಿಂದ ಎರಡೂ ಸಂಸ್ಥೆಗಳಿಗೆ ನಷ್ಟ ಆಗುತ್ತೆ. ಮಹಾರಾಷ್ಟ್ರದವರು ಇಲ್ಲಿ ಬರಬೇಕು, ನಮ್ಮವರು ಅಲ್ಲಿ ಹೋಗಬೇಕು. ಮಹಾರಾಷ್ಟ್ರ ಸರ್ಕಾರ ತಪ್ಪು ಮಾಡಿದವರಿಗೆ ಬೆಂಬಲ ನೀಡೋದು ತಪ್ಪು. ಅಲ್ಲಿಯವರು ಹಾಗೆ ಮಾಡಿದ್ರೆ ನಮ್ಮವರು ಸುಮ್ಮನಿರ್ತಾರಾ? ಇವರು ಅದನ್ನೇ ಮಾಡ್ತಾರೆ. ಮಹಾರಾಷ್ಟ್ರ ಸರ್ಕಾರದ ಬಳಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಮೂಲಕ ಮಾತನಾಡಿಸಿದ್ದೇನೆ. ನಾಳೆ ಸೊಲ್ಲಾಪುರ ಜಿಲ್ಲೆಯ ಅಧಿಕಾರಿಗಳ ಮಟ್ಟದಲ್ಲಿ ಸಭೆ ಆಗುತ್ತೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅವ್ರ ಬಸ್ಸಿಗೆ ನಾವು ಮಸಿ ಬೆಳೆಯೋದು, ನಮ್ಮ ಬಸ್ಸಿಗೆ ಅವ್ರ ಮಸಿ ಬೆಳೆಯೋದು, ಇದರ ಅರ್ಥ ಇಲ್ಲ. ನಷ್ಟ ಯಾರಿಗೆ? ಎರಡೂ ಸಂಸ್ಥೆಗಳಿಗೆ. ಮತ್ತೆ ಜನ ಮಹಾರಾಷ್ಟ್ರದವರು ಇಲ್ಲಿ ಬರಬೇಕು, ನಮ್ಮವ್ರು ಅಲ್ಲಿ ಹೋಗ್ಬೇಕು. ಮಹಾರಾಷ್ಟ್ರ ಸರ್ಕಾರ ಇರ್ಬೋದು ಅಥವಾ ಶಿವಸೇನೆ ಇರ್ಬೋದು, ಇದನ್ನ ಬಿಟ್ಬಿಡ್ಬೇಕಾಗಿತ್ತು. ತಪ್ಪು ಮಾಡಿದವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ತಪ್ಪಾಗುತ್ತೆ. ಅವ್ರು ಆ ರೀತಿ ಮಾಡ್ತಾರೆ. ಈ ನಮ್ಮಲ್ಲಿ ಇರ್ತಕ್ಕಂಥವ್ರು ಸುಮ್ಮನೆ ಇರ್ತಾರ? ಇವರು ಅದೇ ಮಾಡಕ್ ಹೋಗ್ತಾರೆ. ಎರಡರಿಂದ ಏನು ಪ್ರಯೋಜನ ಇಲ್ಲ. ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ನೆನ್ನೆನೆ ಮಾತಾಡಿದೆ. ಮಹಾರಾಷ್ಟ್ರ ಮಿನಿಸ್ಟ್ರು ಒಂದು 15 ದಿವಸಕ್ಕೆ ಮುಂಚೆ ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫೀಸ್ಗೆ ಬಂದಿದ್ರು. ಮಾತಾಡಕ್ಕೆ ಹೇಳಿದ್ದೀನಿ. ಆಮೇಲೆ ಇವತ್ತು ನಮ್ಮ ಇಲ್ಲಿ 2 ಜಿಲ್ಲೆಗಳು, ಈ ಪಕ್ಕದ ನೈಬರ್ ಜಿಲ್ಲೆ ಯಾವತ್ತವತ್ತು ನಮ್ದು ಬೆಳಗಾಂ, ಅವ್ರದ್ದು ಕೊಲ್ಲಾಪುರ, ಇಬ್ರು ಅಧಿಕಾರಿಗಳ ಮಟ್ಟದಲ್ಲಿ ಇವತ್ತೊಂದು ಮೀಟಿಂಗ್ ಆಗುತ್ತೆ. ಅದಾದ್ರೆ ನಾಳೆಯಿಂದ ಸರ್ ಹೋಗ್ಬೋದು ಅನ್ಸುತ್ತೆ. ಆಗ್ಲಿಲ್ಲ ಅಂದ್ರೆ ನಾನು ಅಲ್ಲಿ ಮಹಾರಾಷ್ಟ್ರ ಸರ್ಕಾರಕ್ಕೆ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಹೇಳಿ ಅವ್ರ ಕೈಯಲ್ಲಿ ಮಾತಾಡಿಸ್ತೀನಿ. ಇಲ್ಲಾಂದ್ರೆ ಮಂತ್ರಿಗಳ ಹತ್ರ ನಾನೇ ಮಾತಾಡ್ತೀನಿ. ಅವ್ರ ಬಸ್ಸಿಗೆ ನಾವು ಮಸಿ ಬಳಿ